ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಅದ ರೀ. ಇದು 13 ತಾರೀಕು ಭೋಗಿ ಅಂತೇಳಿ ಮಾಡ್ತಾರೆ ನಮ್ಮ ಸೈಡ್, ಹೆಣ್ಮಕ್ಳದ್ದು ಭೋಗಿ ಅಂತ ಅವತ್ತಿಂದದ. ಈಗ ಸಜ್ಜಿ ರೊಟ್ಟಿ ಮಾಡ್ಲತ್ತೀನಿ ನೋಡ್ರಿ. ಮಾಡೋ ಕಡೆಯಿಂದ ಹಿಟ್ಟದ ಬೀಸ್ಕೊಂಡು ಬಂದ್ವಿ. ಈಗ ಎಳ್ಳಿಂದ ಉಂಡೆ ಮತ್ತು ಶೇಂಗಾದ ಹೋಳಿಗೆ ಮಾಡ್ತಾರಲ್ಲ, ಎಳ್ಳಿನ ಹೋಳಿಗೆ, ಅದಕ್ಕೆ ರೆಡಿ ಮಾಡ್ಲತ್ತೀನಿ. ಮಾಡಿ ರೊಟ್ಟಿ ಮಾಡ್ತೀನಿ. ಇದು ಹಂಚು ಹೊಸದು ತರ್ಸೀನಿ, ನಮ್ಮ ಪಪ್ಪ ತಂದು ಕೊಟ್ರೆ. ಮೊದಲು ತರ್ಸೀನಿ, ಪೈಲೆ ತೊಗೊಂಡಿದ್ದು ನಮ್ಮ ಮಮ್ಮೀಸ್ ಕೊಟ್ಟಿರೋ. ಅವಾಗ ಅದು ಭಾಳ ತಳ್ಳಗಾಗ್ಯದ ಅಂಥೇಳಿ ರೊಟ್ಟಿ ಮಾಡ್ಲಿಕ್ಕೆ ಬರಲಾಗಿತ್ತು. ಹಂಗಂದು ಹೊಸದು ತರ್ಸೀನಿ. ನಮ್ಮ ಪಪ್ಪ ತೊಗೊಂಬಂದ್ರೆ ಅದ್ರಕ್ಕೆ ದೊಡ್ಡದನ್ನದ ದಮ್ಮನದ ಬಕ್ಕಳು ದಪ್ಪದ. ಇದು ನಿನ್ನಿನ ದಿವಸದ ಬ್ಲಾಗ್ ಅದ ರೀ. ಇದು ಅಂದ್ರೆ ಸೋಮವಾರ ಹೋಗಿತ್ತಲ್ಲ, ಸಂಡೇ ದಿನ ಸಜ್ಜಿ ತರಿಸಿದ 1.5 kg ಬೀಸ್ಲಕ್ಕೆ ಕೊಟ್ಟೀನಿ. ಅದು ಭೀ ಒಂದು ಕ್ಲಿಪ್ ಇತ್ತು, ಹಾಕಿನಿ. ಹಂಗೆ ಹಸಲು ಮಾಡಿ ಬೀಸ್ಕೊಂಡು ಬಂದ್ರೆ ಸಂಜೆಗೆ ಮರುದಿವ್ಸ ರೊಟ್ಟಿ ಮಾಡೀನಿ. ನಿಮ್ಮ ಸೈಡ್ ಭೋಗಿ ಹೆಂಗೆ ಮಾಡ್ತಾರೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. 13 ತಾರೀಕು ಹೆಣ್ಮಕ್ಳು ಭೋಗಿ ಇಲ್ಲ, ಹಂಗಂದು ಅವತ್ತು ಸಜ್ಜಿ ರೊಟ್ಟಿ ಮತ್ತು ಎಣ್ಣೆಗಾಯಿ ಪಲ್ಯ, ಎರಡು ನಮ್ನ ಪಲ್ಯ ಮಾಡ್ತಾರೆ. ಹಂಗಾಗಿ ಅವತ್ತು ಎಣ್ಣೆಗಾಯಿ ಪಲ್ಯ ಮತ್ತು ಮೆಂತಿ ಪಲ್ಯ ಮಾಡಿ ರೊಟ್ಟಿ ಮಾಡತ್ತೀನಿ ನೋಡ್ರಿ. ಈಗ ಸಜ್ಜಿ ರೊಟ್ಟಿ ಹಿಟ್ಟನ್ನ ಹಾಕ್ಕೊಳತ್ತೀನಿ. ಈಗ ರೊಟ್ಟಿ ಮಾಡ್ತೀನಿ ನೋಡ್ರಿ. ಇದು ಸ್ವಲ್ಪ ಹಿಟ್ಟು ಹಿಡ್ದು ತಳ್ಳಗೆ ಮಾಡ್ತಾರೆ. ದೊಡ್ಡವೂ ಆಗ್ತವೆ, ಖರೆ ತಳ್ಳಗೆ ಮಾಡ್ಬೇಕಾಗ್ತದೆ. ತಳ್ಳ ಮಾಡಿದ್ರೆ ಟೇಸ್ಟ್ ಆಗ್ತವೆ, ಚಲೋ ಆಗ್ತವೆ. ಇದ್ರೆ ದಪ್ಪ ಮಾಡಿದ್ರೆ ಮೆತ್ತಗಾಗ್ತವೆ, ಟೇಸ್ಟ್ ಬರೋಲ್ಲ, ಏನಿಲ್ಲ. ಹಂಗಂದು ತಳ್ಳಗೆ ಮಾಡಿ ಉರಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಸುಡ್ತಾರೆ. ಹಂಗಂದು ತಳ್ಳಗೆ ಮಾಡ್ಲತ್ತೀನಿ. ಇದು ಲೇಟ್ನ ಆಗ್ತದೆ ಮಾಡ್ಲಿಕ್ಕೆ. ಆಲ್ಮೋಸ್ಟ್ 1 ತಾಸು ಆಗ್ಯದ ನನಗೆ ರೊಟ್ಟಿ ಮಾಡ್ಲಿಕ್ಕೆ. ಸ್ಲೋ ಇಟ್ಟು ಮಾಡ್ತಾರಲ್ಲ, ಹಂಗೆ ಮಾಡಿದ್ರೆ ಕಡಕ್ ಆಗ್ತವೆ, ಟೇಸ್ಟ್ನೂ ಆಗ್ತವೆ. ರೊಟ್ಟಿ ಸರಿ, ಸಬ್ಜಿ ಸರಿ ಊಟ ಮಾಡ್ಲಿಕ್ಕೆ ಅಂಥೇಳಿ ಅವಳು ಮಾಡೀನಿ. ಈಗ ಅದಕ್ಕೆ ಕಿಡ್ಕೊಂಡು ಬಿಸಿಲು ಬೀಳತ್ತದ ನೋಡ್ರಿ. ಹಂಗಂದು ಕ್ಲಿಯರಾಗಿ ಕಾಣಿಸಲತ್ತದ. ಮುಂಜಾನೆ ಸೂರ್ಯ ಅಲ್ಲಿಂದೇ ಬರ್ತಾನೆ, ಹಂಗಂದು ಭಾಳ ಬಿಸಿಲು ಬರ್ತದೆ. ಈ ಭೋಗಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನೋಡೋಕೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ನೋಡಿರಿ, ಎಳ್ಳು ಹಚ್ತೀನಿ ಇದ್ರ ಮೇಲೆ. ಕೆಲವು ಜನ ಹಿಟ್ಟು ನಾದ ಹೊತ್ತಿನಾಗೆ ಒಳಗೆ ಹಾಕಿ ಆ ಥರ ಮಿಕ್ಸ್ ಮಾಡಿ, ನಮ್ಮ ಸೈಡ್ ಹಿಂಗೆ ಮಾಡ್ತಾರೆ. ಅದಕ್ಕೂ ನಮಗೂ ಹಿಂಗೆ ಟೇಸ್ಟ್ ಆಗ್ತವೆ, ಹಂಗಂದು ನಾ ಹಿಂಗೆ ಮಾಡ್ತೀನಿ. ಮೇಲೆ ತಳ್ಳಗೆ ಉದುರಿಸಿ ಅವಳಿಗೆ ಹಿಂಗೆ ಒತ್ತಬೇಕು. ಒತ್ತಿದ್ರೆ ಅಲ್ಲಿ ಇದಾಗ್ತವೆ. 1-2 ಉದುರ್ತಾವೆ ಅಷ್ಟೇನು ಹೋಗಲ್ಲ. ಇವು ಅಲ್ಲಿ ಅವನು ಗೋಲ್ಡನ್ ಫ್ರೈ ಆಯ್ತಾವಲ್ಲ, ಹಂಗಂದು ಟೇಸ್ಟ್ ಆಗ್ತಾವೆ, ಬಾಯಿಗೆ ಹತ್ತಾವ. ಎಳ್ಳು ಹಂಗೆ ಊಟ ಮಾಡೋ ಹೊತ್ತಿನಾಗ ಮೇಲಿನ ಹತ್ತಾರ ಅಂತೇಳಿ ನಾ ಹಿಂಗೆ ಹಾಕ್ತೀನಿ. ನೋಡ್ರಿ, ಹಂಚು ಕಾಯ್ದದ, ರೊಟ್ಟಿ ಮಾಡ್ಕೊತಾ ಹೋಗ್ತೀನಿ. ಮುಂಜಾನೆ ಗಡಬಡಿ ಇತ್ತಲ್ಲ, ಹಂಗಂದು ಕಿಚನೆಲ್ಲ ಬಕ್ಕಳು ಇದಾಗ್ಯದ. ಇಗ್ನೋರ್ ಮಾಡಿರಿ, ರೊಟ್ಟಿ ಮಾಡತ್ತೀನಿ. ಯಾವ ಮಾಡ್ಲತ್ತೀನಿ ಅಂತೇಳಿ ನೋಡ್ಕೊರಿ. ಈಗ ನೋಡ್ರಿ, ನೀರು ಸಾವ್ರಿ ಮತ್ತು ಮೇಲೆ ಎಳ್ಳು ಉದುರಿಸ್ತೀನಿ. ಹಿಂಗೆ ಹಸಿ ಇರ್ತದಲ್ಲ, ನೀರು ಇರ್ತದೆ, ಹಂಗಂದು ಎಳ್ಳು ಮೆತ್ತತಾವಲ್ಲಿ. ಮೆತ್ತಕೊಂಡು ಅಂದ್ರೆ ಇರ್ತಾವೆ. ಆಲ್ಮೋಸ್ಟ್ ಹೊಸೇನು ಹೋಗಲ್ಲ. ಸುಮ್ಮನೆ ಸ್ವಲ್ಪ 5-6 ಎಳ್ಳು ಉದುರ್ತಾವೆ, ಅಟೇಕರೆ ಇರ್ತಾವೆ. ಊಟ ಮಾಡ್ಲತ್ತರ ಊಟದ ಬಾಯಿಗೆ ಸಿಗ್ತಾವೆ, ಟೇಸ್ಟ್ ಆಗ್ತವೆ. ಹಿಂಗೆ ಹಾಕ್ತೀನಿ ನೋಡ್ರಿ. ಈ ಟೈಪ್ ಹಾಕ್ತೀನಿ.
ಈಗ ಸಣ್ಣ ಸ್ನಾನ ಮಾಡತ್ತಳ. ಇವತ್ತಿನ ದಿವಸ 13 ತಾರೀಕು ಹೆಣ್ಮಕ್ಳು ಹೋಗಿ ಅಂತ ಅವತ್ತು ಹೆಣ್ಮಕ್ಳು ಹಚ್ಕೊತೇವೆ ಸ್ನಾನ ಮಾಡತ್ತಿನಾಗ. ಇದು ಎಳ್ಳು ಅರ್ಶಿಣ ಹಾಕಿ ಮಿಕ್ಸಿ ಮಾಡಿರ್ತೀನಿ. ಈಗ ನೋಡ್ರಿ ರೊಟ್ಟಿ ಪಲ್ಯ ಎಲ್ಲ ಆಯಿತು. ಸ್ನಾನ ಮಾಡ್ಕೊಂಡು ಮನೆಯದು ಒರೆಸಿ ಬಟ್ಟೆ ಒಗೆದು ಸ್ನಾನ ಮಾಡ್ಕೊಂಡು ಭೋಗಿ ಮಾಡ್ಲತ್ತೀನಿ. ಭೋಗಿ ಅಂಥೇಳಿ ನಮ್ಮ ಸೈಡ್ ಟೈಪ್ ತಿಂತಾರೆ. ಪೇನ್ ಕಜ್ರಿ ಮತ್ತು ಬಾರಿಕಾಯವ, ಕ್ಯಾರೆಟು, ಉಂಡೆ ಮತ್ತಂದ್ರೆ ಕಳ್ಳಿಕಾಳೆ ಇವೆಲ್ಲ ತಿಂತಾರೆ. ನಮ್ಮ ಸಣ್ಣ ಎಲ್ಲರೂ ತೆಗೆ ಸ್ನಾನ ಮಾಡ್ತೇವೆ. ಇವತ್ತು ಹೆಣ್ಮಕ್ಳು, ನಾಳೆಗೆ ಗಂಡ್ಸು ಮಕ್ಕಳು ಮಾಡ್ತಾರೆ, ಇವತ್ತು ಹೆಣ್ಮಕ್ಳು. ಆಯಿತು ಭೋಗಿ ಮಾಡಿ ಈಗ ನೋಡ್ರಿ ರೊಟ್ಟಿ ತೋರ್ಸ್ಲತ್ತೀನಿ ಹೆಂಗೆ ಮೆತ್ತಿರ್ತಾವೆ ಎಳ್ಳು ಅಂಥೇಳಿ. ಈ ಟೈಪ್ ಇದ್ರೆ ಬಾಯಿಗೆ ಹತ್ತವ, ಟೇಸ್ಟ್ ಬರ್ತದೆ. ಕಲರ್ನು ಹಿಂಗೆ ಆಗ್ಬೇಕು ನೋಡ್ರಿ. ಕಲರ್ ಹಿಂಗೆ ಆಗ್ತಂದ್ರೆ ಸಬ್ಜಿ ಸರಿ ಮಸ್ತ್ ಹತ್ತವ. ಈಗ ನೋಡ್ರಿ ಎಷ್ಟು ರೊಟ್ಟಿ ಮಾಡೀನಿ. ಒಂದು ತಾಸು ಮೇಲೆ ಹತ್ತದ ರೊಟ್ಟಿ ಮಾಡ್ಲಿಕ್ಕೆ. ರೊಟ್ಟಿ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಭೋಗಿ ಮಾಡೀನಿ. ಭೋಗಿ ಮಾಡಿದ್ಮೇಲೆ ಊಟ ಮಾಡ್ತಾರೆ. ಈ ಸೈಡ್ ಕ್ಯಾರೆಟ್ ಪಲ್ಯ ಇಟ್ಟಿದ್ದೆ, ಸ್ನಾನ ಮಾಡಿದ್ದು ಮತ್ತು ನೈವೇದ್ಯಕ್ಕೆ ಆಯ್ತದ ಅಂಥೇಳಿ ಕ್ಯಾರೆಟ್ ಪಲ್ಯ ರೊಟ್ಟಿ ಮಾಡಿದೆ 2 ಏರ್ಸ್ಲಕ್ಕ ದೇವರಿಗೆ. ನೋಡ್ರಿ ಮೆಂತ್ಯ ಪಲ್ಯ, ಕ್ಯಾರೆಟು, ಎಣ್ಣೆಗಾಯಿ ಪಲ್ಯ 3 ಸಬ್ಜಿ ಮಾಡೀನಿ ನೋಡ್ರಿ. ಬರ್ರಿ ಊಟ ಮಾಡಮ್ಮ ಅಂಥೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡ್ರಿ ಊಟ 3 ಸಬ್ಜಿ ಎಲ್ಲ ಮಸ್ತ್ ಕಾಣಿಸ್ಲತ್ತದ. ಊಟ ಮಾಡೋಕ್ಕೂ ಟೇಸ್ಟು. ಅವತ್ತು ರೊಟ್ಟಿನೇ ಊಟ ಮಾಡ್ಯಾರ ಎಲ್ಲರೂ ಹಂಗಂದು. ಈಗ ನೋಡ್ರಿ ಸಂಜೆಗೆ ಮಿಕ್ಸಿ ಮಾಡಿಟ್ಟಿದ್ದಲ್ಲ ಎಳ್ಳು ಶೇಂಗಾ ಹುರಿದು ಹೋಳಿಗೆ ಮಾಡತ್ತೀನಿ. ಸಂಜೆಗೆ 8 ಗಂಟೆ ಹಿಂಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಡುಗೆ ಎಲ್ಲ ಇತ್ತು, ರೊಟ್ಟಿ ಮಾಡಿದ್ನಲ್ಲ, ಸಬ್ಜಿನೂ ಇತ್ತು, 3 ಟೈಪ್ ಮಾಡಿದ್ದು, ಹಂಗಂದು ಎಲ್ಲ ಇತ್ತು. ಒಂದು ಸ್ವಲ್ಪ ರೈಸ್ ಮಾಡಿ ಹೋಳಿಗೆ ಮಾಡತ್ತೀನಿ ನೋಡ್ರಿ. 9 ತನಕ ಹೋಳಿಗೆ ಮಾಡ್ದೆ. 9 ಊಟ ಮಾಡಿದೆವು. ಶೇಂಗಾ ಎಳ್ಳು ಮಿಕ್ಸ್ ಮಾಡಿ ಹೋಳಿಗೆ ಮಾಡತ್ತೀನಿ ನೋಡ್ರಿ. ಈ ಟೈಪ್ ಆಗ್ಯಾವ ಹೋಳಿಗೆ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ವಿಡಿಯೋ ಲೇಟಾಗಿ ಬರ್ತದೆ ಅಂದ್ರನ್ನ ಹೇಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ. ನಾಳೆ ಸಂಕ್ರಾಂತಿ ಹಬ್ಬದ ವಿಡಿಯೋ ತೊಗೊಂಡು ಸಂಕ್ರಾಂತಿ ಹಬ್ಬದ ವಿಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ. ಬಾಯ್.